ಕಾಂತಾರ ಚಿತ್ರದ ಸಂಪೂರ್ಣ ಕಥೆ ಕೇವಲ 90 ಸೆಕೆಂಡುಗಳಲ್ಲಿ. ಒಬ್ಬ ರಾಜನು ಶಾಂತಿಯ ಹುಡುಕಾಟದಲ್ಲಿ ಅರಮನೆ ತೊರೆದು ಹೋಗುತ್ತಾನೆ. ಆದರೆ ಎಲ್ಲೆಡೆ ಅಲೆದರೂ ಅವನಿಗೆ ಶಾಂತಿ ಸಿಗುವುದಿಲ್ಲ. ಆಗ ಅವನು ಒಂದು ಕಾಡಿಗೆ ತಲುಪುತ್ತಾನೆ. ಅಲ್ಲಿ ಅವನಿಗೆ ಒಂದು ಕಲ್ಲು ಸಿಗುತ್ತದೆ ಮತ್ತು ಆ ಕಲ್ಲನ್ನು ನೋಡಿದಾಗ ಅವನ ಎಲ್ಲಾ ಚಿಂತೆಗಳು ಮಾಯವಾಗುತ್ತವೆ. ಆ ಕಲ್ಲು ಆ ಕಾಡಿನಲ್ಲಿ ವಾಸಿಸುವ ಜನರ ದೇವರು. ಅವರ ಹೆಸರೇ ಪಂಚೋಳಿ ದೇವ. ರಾಜನು ಆ ಜನರ ಬಳಿ ಪ್ರಾರ್ಥಿಸುತ್ತಾನೆ, ನೀವು ನನಗೆ ಈ ದೇವರನ್ನು ಕೊಡಿ, ನಾನು ನಿಮಗೆ ಬದಲಾಗಿ ಏನು ಬೇಕಾದರೂ ಕೊಡುತ್ತೇನೆ. ಪಂಚೋಳಿ ದೇವನು ರಾಜನಿಗೆ ತನ್ನ ಜನರಿಗಾಗಿ ಭೂಮಿಯನ್ನು ಕೇಳುತ್ತಾನೆ ಮತ್ತು ಈ ಎಚ್ಚರಿಕೆಯನ್ನು ನೀಡುತ್ತಾನೆ, ಯಾರಾದರೂ ಈ ವಾಗ್ದಾನವನ್ನು ಮುರಿದರೆ ನನ್ನೊಂದಿಗೆ ಗುಲ್ಲಿಕಾ ದೇವ ಕೂಡ ಇದ್ದಾರೆ, ಅವರು ಕ್ಷಮಿಸುವುದಿಲ್ಲ. ರಾಜನು ತನ್ನ ವಾಗ್ದಾನವನ್ನು ಎಂದಿಗೂ ಮುರಿಯಲಿಲ್ಲ. ಆದರೆ ರಾಜನ ಒಬ್ಬ ವಂಶಸ್ಥನು ಈ ವಾಗ್ದಾನವನ್ನು ಮುರಿಯುತ್ತಾನೆ. ಭೂತಕೋಲದಲ್ಲಿ ಅವನು ಪಂಚೋಳಿ ದೇವರಿಂದ ತನ್ನ ಭೂಮಿಯನ್ನು ಹಿಂದಿರುಗಿಸಲು ಕೇಳುತ್ತಾನೆ. ಆದರೆ ದೇವನು ನಿರಾಕರಿಸುತ್ತಾನೆ. ಕೋಲ ಮಾಡುವವನು ಅಕಸ್ಮಾತ್ ಕಾಡಿಗೆ ಹೋಗಿ ಅದೃಶ್ಯನಾಗುತ್ತಾನೆ ಮತ್ತು ಜಮೀನ್ದಾರನು ರಕ್ತದ ಉಲ್ಟಿ ಮಾಡಿ ಸಾಯುತ್ತಾನೆ. ನಂತರ ನೀತ್ ಎಂಬ ವ್ಯಕ್ತಿಯ ಮಗ ಶಿವ ಮತ್ತು ಜಮೀನ್ದಾರದ ಮಗನ ಕಥೆ ಪ್ರಾರಂಭವಾಗುತ್ತದೆ. ಶಿವನು ತನ್ನ ತಂದೆಯಿಂದ ಸಂಪೂರ್ಣ ವಿಭಿನ್ನನಾಗಿದ್ದನು ಮತ್ತು ಅವನು ಭೂತಕೋಲದ ಪರಂಪರೆಯನ್ನು ಮುಂದುವರಿಸಲು ನಿರಾಕರಿಸುತ್ತಾನೆ. ಆದರೆ ಜಮೀನ್ದಾರದ ಮಗನು ತನ್ನ ತಂದೆಯಂತೆ ತನ್ನ ಭೂಮಿಯನ್ನು ಹಿಂದಿರುಗಿಸಲು ಬಯಸುತ್ತಾನೆ. ಇದಕ್ಕಾಗಿ ಅವನು ಮೋಸ ಮಾಡಿ ಗ್ರಾಮಸ್ಥರೊಂದಿಗೆ ಸೇರಿ ನಾಟಕ ಮಾಡಿ ಮೋಸದಿಂದ ಅವರ ಭೂಮಿಗಳನ್ನು ಕಸಿದುಕೊಳ್ಳುತ್ತಾನೆ. ಶಿವನು ಸಾಹೇಬನ ವಿಶೇಷ ವ್ಯಕ್ತಿಯಾಗಿದ್ದನು. ಆದರೆ ಅವನಿಗೆ ಸಾಹೇಬನ ಸತ್ಯ ತಿಳಿದಾಗ ಅವನು ಅವರ ವಿರುದ್ಧ ನಿಂತನು. ಆದರೆ ಸಾಹೇಬನು ಜನರನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ ಮತ್ತು ನಂತರ ಅದೇನಾಗುತ್ತದೆ ಎಂದರೆ, ಆರಂಭದಲ್ಲಿ ಪಂಚೋಳಿ ದೇವನು ರಾಜನಿಗೆ ಎಚ್ಚರಿಸಿದಂತೆ ಶಿವನೊಳಗೆ ಗುಲ್ಲಿಕಾ ದೇವನ ಆತ್ಮ ಪ್ರವೇಶಿಸುತ್ತಾನೆ ಮತ್ತು ಅವನು ಸಾಹೇಬನನ್ನು ಕೊಂದು ಮುಗಿಸುತ್ತಾನೆ. ಆದರೆ ಚಿತ್ರ ಮುಗಿಯುವ ಮೊದಲು ದೊಡ್ಡ ಸಸ್ಪೆನ್ಸ್ ಅನ್ನು ಬಿಟ್ಟು ಹೋಗುತ್ತದೆ. ಏಕೆಂದರೆ ಶಿವನು ಕೂಡ ತನ್ನ ತಂದೆಯಂತೆ ಅದೇ ಸ್ಥಳದಲ್ಲಿ ಕಾಣೆಯಾಗುತ್ತಾನೆ. ಅವನ ತಂದೆ ಕಾಣೆಯಾಗಿದ್ದ ಸ್ಥಳದಲ್ಲಿ